everyone, ಎಲ್ರಿಗೂ ನಮಸ್ಕಾರ. Welcome back to Seema's Academy. So in this video we shall be dealing with another aspect of unit 1, that is business environment and international business for paper 2 commerce, and the video is especially for KCET aspirants. ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಥವಾ ಬಿಸ್ನೆಸ್ ಎನ್ವೈರನ್ಮೆಂಟ್ ನ ಕೆಲವೊಂದು ಟಾಪಿಕ್ಸ್ ಗಳನ್ನ ನಾವು ಹಿಂದಿನ ವಿಡಿಯೋದಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ವಿಲ್ ಬಿ ಸ್ಪೀಕಿಂಗ್ ಅಬೌಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಓಕೆ, ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಏನೆಲ್ಲ ಟಾಪಿಕ್ಸ್ ಅನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಎಷ್ಟು ಕವರ್ ಮಾಡಬೇಕು ಅದನ್ನ ನಾನು ಹೇಳ್ತಾ ಹೋಗ್ತೇನೆ, ಆಯ್ತಾ. ಸೊ ವಿಡಿಯೋ ಎಡಿಟಿಂಗ್ ಗೆ ಎಷ್ಟು ಟೈಮ್ ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ಎಡಿಟಿಂಗ್ ಟೈಮ್ ಸಿಕ್ಕಿದ್ರೆ ನಾನು ಇಲ್ಲಿ ಟೆಕ್ಸ್ಟ್ ಗಳನ್ನ ಹಾಕ್ತಾ ಇರ್ತೇನೆ. ಬಟ್ ಇನ್ ಕೇಸ್ ಇಫ್ ಟೈಮ್ ಈಸ್ ನಾಟ್ ಅವೈಲೇಬಲ್, ದಯವಿಟ್ಟು ಒಂದು ನೋಟ್ಬುಕ್ ಒಂದು ಪೆನ್ ಇಟ್ಕೊಳ್ಳಿ ಅಂಡ್ ಏನೆಲ್ಲ ಪಾಯಿಂಟ್ಸ್ ಅನ್ನ ನಾನು ಹೇಳ್ತಾ ಹೋಗ್ತೇನೆ ಅದನ್ನ ಬೇಗ ನೋಟ್ ಡೌನ್ ಮಾಡ್ತಾ ಹೋಗಿ, ಆಯ್ತಾ. ಸೊ ಎಸ್, ಆಲ್ರೆಡಿ 2 ವರ್ಕ್ಶಾಪ್ಸ್ ಅನ್ನ ಟರ್ನ್ ಡೌನ್ ಮಾಡಿದ್ದೇನೆ. ಕೆಸೆಟ್ ವರ್ಕ್ಶಾಪ್ ಗೆ ಕೇಳಿದ್ರೆ ಟರ್ನ್ ಡೌನ್ 2 ವರ್ಕ್ಶಾಪ್ ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟ್ರೇಂಟ್. ದ ಶೆಡ್ಯೂಲ್ ಇಸ್ ಟೈಟ್ಲಿ ಪ್ಯಾಕ್ಡ್. ಸೊ ದಟ್ ಇಸ್ ವೈ ಟೈಮ್ ಸಿಕ್ಕಿದ್ರೆ ನಾನು ಟೆಕ್ಸ್ಟ್ ಗಳನ್ನ ಹಾಕ್ತೇನೆ, ಆಯ್ತಾ. ಅದನ್ನ ನೋಡಿ ಬರ್ಕೊಳ್ಳಿ, ಇಲ್ಲದಿದ್ದು ನಾನು ಹೇಳ್ತಾ ಹೋಗ್ತೇನೆ, ಅದನ್ನ ನೀವು ನೋಟ್ ಡೌನ್ ಮಾಡ್ತಾ ಹೋಗಿ ಬೇಗ. ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ನೋಡಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಆಫ್ ಆಲ್ ದ ಇಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಆಫ್ ಒನ್ ಕಂಟ್ರಿ ವಿತ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಒಂದು ಕಂಟ್ರಿ ಬೇರೆ ಯಾವುದೇ ಕಂಟ್ರಿಯ ಜೊತೆಗೆ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತದೆಯೋ ಅದನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಇರುವಂತಹ ಒಂದು ಸ್ಟೇಟ್ಮೆಂಟ್ ಅಥವಾ ಬುಕ್ ಅಂತ ತಿಳಿದುಕೊಳ್ಳಿ, ಆಯ್ತಾ. ಇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್. ನಾವು ಯು ಶುಡ್ ಬಿ ವೆರಿ ಸ್ಪೆಸಿಫಿಕ್ ಅಬೌಟ್ ದ ಟರ್ಮ್ ಟ್ರಾನ್ಸಾಕ್ಷನ್ಸ್. When we say the term transaction, it is economic transactions or financial transactions. Money related transactions ಗಳನ್ನ ಮಾತ್ರ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ರೆಕಾರ್ಡ್ ಮಾಡ್ತೇವೆ ಡ್ಯೂರಿಂಗ್ ಅ ಗಿವನ್ ಪೀರಿಯಡ್ ಆಫ್ ಟೈಮ್ ಆರ್ ಫಾರ್ ಅ ಸ್ಪೆಸಿಫಿಕ್ ಪೀರಿಯಡ್. ಆರ್ ವಿ ಕ್ಲಿಯರ್ ದಿಸ್ ಮಚ್? ಓಕೆ, ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೇವೆ ಅಂತ ಹೇಳಿದೆ. ನಾವು ಈ ಟ್ರಾನ್ಸಾಕ್ಷನ್ಸ್ ಗಳನ್ನ ಯಾವ ಬೇಸಿಸ್ ನ ಮೇಲೆ, ಯಾವ ಆಧಾರದ ಮೇಲೆ ನಾವು ರೆಕಾರ್ಡ್ ಮಾಡ್ತೇವೆ ಅದು ಕೂಡ ಗೊತ್ತಿರಲಿ. ವಿ ರೆಕಾರ್ಡ್ ದ ಟ್ರಾನ್ಸಾಕ್ಷನ್ಸ್ ಆನ್ ದ ಬೇಸಿಸ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್. ಓಕೆ, ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ನ ಬೇಸ್ ಮೇಲೆ ನಾವು ಈ ಎಲ್ಲ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೀವಿ. ಏನು ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ, ಕಾಮರ್ಸ್ ಅಲ್ಲಿ ನಾವು ಅಕೌಂಟೆನ್ಸಿ ಕಲ್ತಿದ್ದೇವೆ, ಹೆಚ್ಚಿನ ಜನರು ಅಕೌಂಟೆನ್ಸಿ ಲೆಕ್ಚರರ್ಸ್ ಗಳು ಇದ್ದೀರಾ. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿದ್ರೆ ಫಾರ್ ಎವ್ರಿ ಟ್ರಾನ್ಸಾಕ್ಷನ್ ದೇರ್ ಇಸ್ ಅ ಡೆಬಿಟ್ ಅಂಡ್ ದೇರ್ ಇಸ್ ಅ ಕ್ರೆಡಿಟ್ ಅಲ್ವಾ. ಪ್ರತಿ ಟ್ರಾನ್ಸಾಕ್ಷನ್ ಕೂಡ ಒಂದು ಡೆಬಿಟ್ ಎಂಟ್ರಿ ಒಂದು ಕ್ರೆಡಿಟ್ ಎಂಟ್ರಿ ಇದ್ದೇ ಇದೆ. ಸೊ ಅದನ್ನ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಕರಿತೇವೆ. ಸೊ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಬರುವಂತಹ ಟ್ರಾನ್ಸಾಕ್ಷನ್ಸ್ ಗಳನ್ನ ಕೂಡ ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಲ್ಲೇ ಮಾಡ್ತೇವೆ, ಆಯ್ತಾ. ಇಷ್ಟು ಕ್ಲಿಯರ್ ಆಯ್ತು. ನಾವು in every balance of payment there are 2 concepts, debit and credit, as I already told. ಏನು ಡೆಬಿಟ್ ಅಂತ ಹೇಳಿದ್ರೆ ಏನು ಕ್ರೆಡಿಟ್ ಅಂತ ಹೇಳಿದ್ರೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ನೋಡಿ, ಯಾವಾಗೆಲ್ಲ ಪೇಮೆಂಟ್ಸ್ ಗಳು ನಮ್ಮ ಕಂಟ್ರಿಗೆ ಬರುತ್ತೆ, ವೆನ್ ಎವರ್ ದ ಕಂಟ್ರಿ ಈಸ್ ರಿಸೀವಿಂಗ್ ಅಂತ ಹೇಳಿದ್ರೆ ಪ್ಲಸ್ 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 ಆಗುವಾಗ ಇಟ್ ಈಸ್ ಕಾಲ್ಡ್ ಎಸ್ ಕ್ರೆಡಿಟ್, ರೈಟ್. ಅಂಡ್ ವೆನ್ ಎವರ್ ದ ಕಂಟ್ರಿ ಈಸ್ ಗಿವಿಂಗ್ ಟು ಔಟ್ಸೈಡ್ ಕಂಟ್ರಿ, ಓಕೆ, ನಮ್ಮ ಕಂಟ್ರಿ ಹೊರಗಿನ ರೆಸ್ಟ್ ಆಫ್ ದ ವರ್ಲ್ಡ್ ಗೆ ಅಥವಾ ಬೇರೆ ಕಂಟ್ರೀಸ್ ಗಳಿಗೆ ಪೇಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್ ಇಂಪೋರ್ಟ್, ಆಮದನ್ನ ಮಾಡುವಾಗ, ಇಂಪೋರ್ಟ್ ಗಳನ್ನ ಮಾಡುವಾಗ ನಾವ್ ಏನ್ ಮಾಡ್ತೇವೆ, ವಿ ಪೇ ದ ಅದರ್ ಕಂಟ್ರೀಸ್, ರೈಟ್. ಸೊ ವಿಚ್ ಮೀನ್ಸ್ ದ ಮನಿ ಇಸ್ ಗೋಯಿಂಗ್ ಔಟ್ ಆಫ್ ದ ಕಂಟ್ರಿ, ವಿಚ್ ಮೀನ್ಸ್ ಮೈನಸ್ ಮೈನಸ್ ಮೈನಸ್. ಸೊ ಮೈನಸ್ 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 ಅಂತ ಹೇಳಿದ್ರೆ ಡೆಬಿಟ್. ಇಷ್ಟು ಕೂಡ ಕ್ಲಿಯರ್ ಆಯ್ತಲ್ಲ. ಕ್ರೆಡಿಟ್ ಅಂತ ಹೇಳಿದ್ರೆ ಪ್ಲಸ್ ಪ್ಲಸ್ ಪ್ಲಸ್, ಹಣ ಬರೋದು, ಹಣ ಬರ್ತಾ ಇರೋದು, ದಟ್ ಇಸ್ ಕ್ರೆಡಿಟ್. ಅಂಡ್ ಡೆಬಿಟ್ ಅಂತ ಹೇಳಿದ್ರೆ ಹಣ ಹೋಗ್ತಾ ಇರೋದು, ಮೈನಸ್ ಮೈನಸ್ ಮೈನಸ್. Clear? The same concept as we follow in the other accounting transactions. Alright. Now understand that there are 2 components of balance of payment. Broadly speaking, 2 ಕಾಂಪೊನೆಂಟ್ ಮಾತ್ರ ಇರೋದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ. ಯಾವುದು? ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್. ಓಕೆ, 2 components of balance of payment, current account and capital account. All those who have taken the study material from me, KCET study material ಅನ್ನ ತಗೊಂಡಿರುವವರು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಟಾಪಿಕ್ ಅನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಇದು ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಅಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಬರುತ್ತೆ ಅದನ್ನೊಂದು ಡಯಾಗ್ರಾಮ್ ನ ಮೂಲಕ ಕೂಡ ಹಾಕಿದ್ದೇನೆ. ಬಟ್ ಇನ್ನೂ ಕೂಡ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಒಂದು 3 ಪೇಜಸ್ ನ ಒಂದು PDF ಅನ್ನ ಹಾಕಿದ್ದೇನೆ, ಆಯ್ತಾ. ಅದನ್ನ ಕೂಡ ನೋಡ್ಕೊಳ್ಳಿ ಇಫ್ ಯು ವಾಂಟ್ ಟು ಸ್ಟಡಿ ಲಿಟಲ್ ಮೋರ್ ಅಬೌಟ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಬಟ್ ಅದರ್ವೈಸ್ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಪಾಯಿಂಟ್ಸ್ ಹೇಳ್ತೇನೆ, ಸೊ ದಟ್ ವಿಲ್ ಆಲ್ಸೋ ಬಿ ಸಫಿಶಿಯಂಟ್. ಆಲ್ರೈಟ್. So I was telling about 2 components of balance of payment, current account ಮತ್ತು capital account. ಈಗ current account ನಲ್ಲಿ ಏನೆಲ್ಲ ಬರುತ್ತೆ? See, current account it involves 2 things, goods and services. Transactions in goods and services. Transactions in goods are called as visibles. Transaction in services are called as invisibles. Clear? So ಹಾಗಿದ್ರೆ ಕರೆಂಟ್ ಅಕೌಂಟ್ ನಲ್ಲಿ ಏನೆಲ್ಲ ಟರ್ಮ್ಸ್ ಬರುತ್ತೆ? ವಿಸಿಬಲ್ಸ್ ಮತ್ತು ಇನ್ವಿಸಿಬಲ್ಸ್. ವಿಸಿಬಲ್ಸ್ ಅಂತ ಹೇಳಿದ್ರೆ ಗೂಡ್ಸ್ ಅಲ್ಲಿ ನಾವು ಡೀಲ್ ಮಾಡ್ತಾ ಇದ್ರೆ, if the transactions are related to goods, they are called as visibles because you can see the goods, right? So that is why visibles.
ಸರ್ವಿಸಸ್ ನಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ ಡೀಲ್ ಮಾಡ್ತಾ ಇದ್ರೆ ದಟ್ ವಿಲ್ ಬಿ ಕಾಲ್ಡ್ ಎಸ್ ಇನ್ವಿಸಿಬಲ್ಸ್. ಸೊ ಕರೆಂಟ್ ಅಕೌಂಟಿನಲ್ಲಿ ಮೇನ್ ಬರುವಂತದ್ದು ಗೂಡ್ಸ್ ಮತ್ತು ಸರ್ವಿಸಸ್ ವಿಚ್ ಇಸ್ ಕಾಲ್ಡ್ ಎಸ್ ವಿಸಿಬಲ್ಸ್ ಅಂಡ್ ಇನ್ವಿಸಿಬಲ್. ಕ್ಲಿಯರ್ ಫಾರ್ ಎವ್ರಿವನ್? Now, there are certain other components also which comes under current account. So, ಈ terms ಗಳನ್ನ ಅಥವಾ ಈ ಪಾಯಿಂಟ್ಸ್ ಗಳನ್ನ ಒಮ್ಮೆ ಕ್ವಿಕ್ ಆಗಿ ನೋಟ್ ಮಾಡ್ಕೊಳ್ಳಿ. So, current account consists of merchandise exports and imports. As usual, I told you goods ಮತ್ತು services ನ imports ಮತ್ತು exports ಗಳು. Then travel, transportations, insurance, investment income and transfer payments. ಇದರಲ್ಲಿ ನೆನಪಿರಲಿ ಅಫಿಷಿಯಲ್ ಟ್ರಾನ್ಸ್ಫರ್ ಮತ್ತು ಪ್ರೈವೇಟ್ ಟ್ರಾನ್ಸ್ಫರ್ಸ್ ಎರಡು ಕೂಡ ಕರೆಂಟ್ ಅಕೌಂಟ್ ನ ಕಾಂಪೊನೆಂಟ್ಸ್ ಗಳು. ಓಕೆ, ಸೊ ದೀಸ್ ಆಲ್ ಆರ್ ಕಮಿಂಗ್ ಅಂಡರ್ ಕರೆಂಟ್ ಅಕೌಂಟ್. ಕಮ್ ಟು ದ ಸೆಕೆಂಡ್ ಕಾಂಪೊನೆಂಟ್, ದಟ್ ಇಸ್ ಕ್ಯಾಪಿಟಲ್ ಅಕೌಂಟ್. ಸಿ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ? ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಎಲ್ಲಾ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಬಾರೋವಿಂಗ್ಸ್ ಗಳು, ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಗಳು, ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಗಳು, ಇದೆಲ್ಲವೂ ಕೂಡ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸಿ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ನಾವು ಕರೆಂಟ್ ಅಕೌಂಟ್ ಅಲ್ಲೇ ಡೀಲ್ ಮಾಡ್ತೇವೆ. ಇನ್ ದ ಕ್ಯಾಪಿಟಲ್ ಅಕೌಂಟ್ ವಿ ಡೀಲ್ ವಿತ್ ದ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಸಿ ಸಮಟೈಮ್ಸ್ ವೆನ್ ದ ಕಂಟ್ರಿ ಇಸ್ ಫೇಸಿಂಗ್ ಅ ನ್ಯಾಚುರಲ್ ಕೆಲಾಮಿಟಿ ಅಥವಾ ಏನಾದ್ರೂ ವಾರ್ ಆಯ್ತು, ಅರ್ತ್ ಕ್ವೇಕ್ ಆಯ್ತು, ಇಫ್ ಸಮಥಿಂಗ್ ಲೈಕ್ ದಟ್ ಹ್ಯಾಪನ್ಸ್, ಅದರ್ ಕಂಟ್ರೀಸ್ ಆರ್ ಸೆಂಡಿಂಗ್ ಲೋನ್ಸ್ ಆರ್ ಗ್ರಾಂಟ್ಸ್, some advances, some otherwise to correct the disequilibrium in the balance of payment. A country is borrowing from other country. So ಇಂಥದ್ದು ಎಲ್ಲ ಬರುವಂತದ್ದು ಕ್ಯಾಪಿಟಲ್ ಅಕೌಂಟಿನಲ್ಲಿ. ಗೊತ್ತಾಯ್ತಲ್ಲ? ಲೋನ್ಸ್ ಗಳು, ಅಡ್ವಾನ್ಸಸ್ ಗಳು, ಇದೆಲ್ಲ ಯಾವುದು ನಾವು ಹೊರ ದೇಶದಿಂದ ಪಡ್ಕೊಳ್ಳುವಂತದ್ದು ಅಥವಾ ನಾವು ಹೊರ ದೇಶಕ್ಕೆ ಕೊಡುವಂತ ಲೋನ್ಸ್ ಗಳು ಕೂಡ ಕ್ಯಾಪಿಟಲ್ ಅಕೌಂಟಿನಲ್ಲಿ ಬರುತ್ತೆ. ಓಕೆ, so we understood what is the capital account. Now you also see what comes under capital account. So ಇಷ್ಟೇ ಅಲ್ಲದೆ ಬೇರೆ ಏನೆಲ್ಲ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಅದನ್ನ ಕೂಡ ಒಮ್ಮೆ ನೋಟ್ ಮಾಡ್ಕೊಳ್ಳಿ. ಪ್ರೈವೇಟ್ ಕ್ಯಾಪಿಟಲ್, ಬ್ಯಾಂಕಿಂಗ್ ಕ್ಯಾಪಿಟಲ್, ಅಫಿಷಿಯಲ್ ಕ್ಯಾಪಿಟಲ್ ಅಂಡ್ ಲೋನ್ಸ್, ಅಮಾರ್ಟೈಸೇಷನ್, ರಿಸರ್ವ್ ಮತ್ತು ಮಿಸೆಲೇನಿಯಸ್. ಈ ನಾಲ್ಕು ನಾನು ಕೊನೆಗೆ ಹೇಳಿದ್ನಲ್ಲ, ಲೋನ್ಸ್, ಅಮಾರ್ಟೈಸೇಷನ್, ರಿಸರ್ವ್ ಅಂಡ್ ಮಿಸೆಲೇನಿಯಸ್. So these all are coming under the capital account. Okay, so you now understood what is current account dealing with, what is capital account dealing with, and some other components that is coming under current account and some other components that is coming under capital account. Ishtu gottaaytalla? Now you should know about deficit and surplus. Now current account inalli deficit ಮತ್ತು surplus ಯಾವಾಗ ಉಂಟಾಗುತ್ತೆ, ಕ್ಯಾಪಿಟಲ್ ಅಕೌಂಟ್ ಇನಲ್ಲಿ deficit ಮತ್ತು surplus ಯಾವಾಗ ಉಂಟಾಗುತ್ತೆ ಅಂತ ನೋಡ್ಕೊಳ್ಳೋಣ. See, current account, which means we are dealing with imports and exports of goods and services both. Clear alva? So ಯಾವಾಗ ಕರೆಂಟ್ ಅಕೌಂಟ್ ನಲ್ಲಿ ಸರ್ಪ್ಲಸ್ ಆಗುತ್ತೆ, ಸರ್ಪ್ಲಸ್ ಅಂತ ಹೇಳಿದಾಗ when the credit is more. ಕ್ರೆಡಿಟ್ ಯಾವಾಗ ಜಾಸ್ತಿ ಆಗುತ್ತೆ? ಕ್ರೆಡಿಟ್ ಅಂತ ಹೇಳಿದ್ರೆ ಹಣ ಬರೋದು. ಹಣ ಯಾವಾಗ ಬರುತ್ತೆ? ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ. If one country is exporting to other country, you get money. When you get money, your credit increases. So when you export more, the surplus, there is surplus in current account of balance of payment. ಅರ್ಥ ಆಯ್ತಲ್ಲ? ಡೆಫಿಸಿಟ್ ಯಾವಾಗ ಆಗುತ್ತೆ? ಡೆಫಿಸಿಟ್ ಅಂತ ಹೇಳಿದ್ರೆ ಡೆಬಿಟ್ ಬ್ಯಾಲೆನ್ಸ್ ಅಂದ್ರೆ ಮೈನಸ್ 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 ಯಾವಾಗ ಆಗುತ್ತೆ? ನಾವು ಹಣವನ್ನ ಹೊರಗಡೆ ಕೊಟ್ಟಾಗ. ಹಣವನ್ನ ನಾವು ಹೊರಗಡೆ ಯಾವಾಗ ಕೊಡ್ತೇವೆ? ವೆನ್ ವಿ ಇಂಪೋರ್ಟ್. ಕ್ಲಿಯರಾ? ನಾವು ಹೊರ ದೇಶದಿಂದ ಬೇರೆ ಕಂಟ್ರೀಸ್ ಗಳಿಂದ ಇಂಪೋರ್ಟ್ ಮಾಡಿದಾಗ ಏನಾಗುತ್ತೆ? ನಾವು ಹಣವನ್ನ ಹೊರಗಡೆ ಕೊಡ್ತಾ ಇದ್ದೇವೆ. ವಿ ಆರ್ ಪೇಯಿಂಗ್ ಔಟ್ಸೈಡ್, ವಿಚ್ ಮೀನ್ಸ್ ಇಟ್ ಈಸ್ ಮೈನಸ್ ಮೈನಸ್ ಮೈನಸ್, that is debit. Okay, so which represents deficit in the current account. ಗೊತ್ತಾಯ್ತಾ? ಸರ್ಪ್ಲಸ್ ಯಾವಾಗ ಇರುತ್ತೆ? ಎಕ್ಸ್ಪೋರ್ಟ್ಸ್ ಗಳು ಜಾಸ್ತಿ ಆದಾಗ ಸರ್ಪ್ಲಸ್ ಇರುತ್ತೆ, ಇಂಪೋರ್ಟ್ ಜಾಸ್ತಿ ಆದಾಗ ಡೆಫಿಸಿಟ್ ಇರುತ್ತೆ ಇನ್ ದ ಕರೆಂಟ್ ಅಕೌಂಟ್. ಇಷ್ಟ ಅರ್ಥ ಆಯ್ತಲ್ಲ? ನಾವು ಕ್ಯಾಪಿಟಲ್ ಅಕೌಂಟಿನಲ್ಲಿ ಡೆಫಿಸಿಟ್ ಮತ್ತು ಸರ್ಪ್ಲಸ್ ಅನ್ನ ಕೂಡ ನೋಡ್ಕೊಳ್ಳಿ. ಕ್ಯಾಪಿಟಲ್ ಅಕೌಂಟಿನಲ್ಲಿ ನಾನು ಏನೆಲ್ಲ ಹೇಳಿದೆ, ಏನೆಲ್ಲ ಬರುತ್ತೆ? ಲೋನ್ಸ್ ಗಳು, ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಗಳು, ಅಡ್ವಾನ್ಸಸ್ ಗಳು, ಇದೆಲ್ಲ ಬರುತ್ತೆ. ನಾವು ಇಫ್ ಅ ಕಂಟ್ರಿ ಇಸ್ ಬಾರೋವಿಂಗ್ ಫ್ರಮ್ ಅದರ್ ಕಂಟ್ರೀಸ್, ಓಕೆ, ಒಂದು ಕಂಟ್ರಿ ಬೇರೆ ಕಂಟ್ರಿಯಿಂದ ಬಾರೋ ಮಾಡ್ತಾ ಇದೆ, ಲೋನ್ಸ್ ಗಳನ್ನ ಪಡೆದುಕೊಳ್ತಾ ಇದೆ, ಅಡ್ವಾನ್ಸಸ್ ಗಳನ್ನ ಪಡೆದುಕೊಳ್ತಾ ಇದೆ ಅಂತ ಹೇಳಿದಾಗ ಹಣ ಬರ್ತಾ ಇದೆ. These are all the terms coming under capital account. You are getting money. When you are getting money, it is plus plus plus, which is credit. Correct? So when you are receiving money from other countries in the form of loans, borrowings and grants, it is a surplus in capital account. Clear? And when there will be deficit, ನಾವು ಹೊರ ದೇಶಕ್ಕೆ ಹೆಲ್ಪ್ ಮಾಡಿದಾಗ, when our country is helping the other country in the forms of loans, grants or giving them any advances, or other countries are borrowing from us, we are giving out the money, which means it is minus minus minus, that is debit, which represents deficit in the capital account of balance of payment. I hope I am not confusing anyone. Clear ಆಯ್ತಲ್ಲ ಕಾನ್ಸೆಪ್ಟ್? ಸೊ ಕರೆಂಟ್ ಅಕೌಂಟಿನಲ್ಲಿ ಯಾವಾಗ ಸರ್ಪ್ಲಸ್ ಮತ್ತು ಡೆಫಿಸಿಟ್ ಇರುತ್ತೆ ಅದು ಗೊತ್ತಿರಲಿ. ಕ್ಯಾಪಿಟಲ್ ಅಕೌಂಟಿನಲ್ಲಿ ಯಾವಾಗ ಸರ್ಪ್ಲಸ್ ಮತ್ತು ಡೆಫಿಸಿಟ್ ಆಗುತ್ತೆ ಅದು ಕೂಡ ಗೊತ್ತಿರಲಿ. ಮೊದಲೇ ನಾನು ಹೇಳ್ತಾ ಇದ್ದೆ, ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಸೆಟ್ ಎಕ್ಸಾಮಿನೇಷನ್, ನೆಟ್ ಕೆಸೆಟ್ ಎಕ್ಸಾಮಿನೇಷನ್ಸ್ ಆರ್ ನಥಿಂಗ್ ಬಟ್
ಟೆಸ್ಟ್ ಆಫ್ ಹೌ ಮಚ್ ಯು ನೋ ದ ಕಾನ್ಸೆಪ್ಟ್ಸ್. ಓಕೆ, ಸೊ ಬೈ ಹಾರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? Now we understood about the deficit and the surplus. Now you should also know that the current account and the capital account of balance of payment ಎರಡು ಕೂಡ ಬ್ಯಾಲೆನ್ಸ್ ಆಗಬೇಕು. Both these accounts cannot be like this or cannot be like this. It has to balance. ಬ್ಯಾಲೆನ್ಸ್ ಆಗಬೇಕಿದ್ರೆ ಇನ್ ಕೇಸ್ ಇಫ್ ದೇರ್ ಇಸ್ ಅ ಸರ್ಪ್ಲಸ್ ಇನ್ ಕರೆಂಟ್ ಅಕೌಂಟ್, ಆ ಸರ್ಪ್ಲಸ್ ಅನ್ನ ಕ್ಯಾಪಿಟಲ್ ಅಕೌಂಟಿನ ಡೆಫಿಶಿಟ್ ಇಂದ ನಾವು ಎಲಿಮಿನೇಟ್ ಮಾಡಬೇಕು. ಆಗ ಮಾತ್ರ ಇದು ಬ್ಯಾಲೆನ್ಸ್ ಆಗೋದು. ಯಾಕೆ ಅಂತ ಹೇಳ್ತೇನೆ ನೋಡಿ. ಕರೆಂಟ್ ಅಕೌಂಟಿನಲ್ಲಿ ಸರ್ಪ್ಲಸ್ ಯಾವಾಗ ಬರುತ್ತೆ? ನಾವು ತುಂಬಾ ಎಕ್ಸ್ಪೋರ್ಟ್ ಮಾಡಿದಾಗ ತುಂಬಾ ಹಣ ಬಂದಿದೆ ಅಲ್ವಾ, ಸೊ ದಟ್ ಇಸ್ ಕರೆಂಟ್ ಅಕೌಂಟಿನ ಸರ್ಪ್ಲಸ್. ಸೊ ಆವಾಗ ಇಲ್ಲಿ ಬಂದಿರುವಂತಹ ಸರ್ಪ್ಲಸ್ ಅನ್ನ ನಾವು ಈ ಕ್ಯಾಪಿಟಲ್ ಅಕೌಂಟಿನ ಡೆಫಿಶಿಟ್ ಇಂದ ಮೈನಸ್ ಮಾಡಬೇಕು. ಕ್ಯಾಪಿಟಲ್ ಅಕೌಂಟಿನಲ್ಲಿ ಡೆಫಿಶಿಟ್ ಯಾವಾಗ ಆಗುತ್ತೆ? ವೆನ್ ಅವರ್ ಕಂಟ್ರಿ ಇಸ್ ಗಿವಿಂಗ್ ಲೋನ್ಸ್ ಆರ್ ಅಡ್ವಾನ್ಸಸ್ ಟು ಅದರ್ ಕಂಟ್ರೀಸ್. ಸೊ ಈ ಕರೆಂಟ್ ಅಕೌಂಟಿನಲ್ಲಿ ಬಂದಿರುವಂತಹ ಸರ್ಪ್ಲಸ್ ಅನ್ನ ಕ್ಯಾಪಿಟಲ್ ಅಕೌಂಟಿನ ಡೆಫಿಶಿಟ್ ಇಂದ ನಾವು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಬಂದಿರುವ ಹಣವನ್ನ, ಇಲ್ಲಿಂದ ತಗೊಂಡಿರುವ ಹಣವನ್ನ, ಅಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ಸ್ ಗಳಿಂದ ಬಂದಿರುವ ಹಣವನ್ನ ಬೇರೆ ಕಂಟ್ರಿಗಳಿಗೆ ಲೋನ್ಸ್ ಅಥವಾ ಅಡ್ವಾನ್ಸಸ್ ಗಳನ್ನ, ಕೆಲವೊಂದು ಎಕ್ಸ್ಟರ್ನಲ್ ಹೆಲ್ಪ್ ಗಳನ್ನ ಪ್ರೊವೈಡ್ ಮಾಡಿ ಅದನ್ನ ಎಲಿಮಿನೇಟ್ ಮಾಡಬೇಕಾಗುತ್ತೆ. ಓನ್ಲಿ ದೆನ್ ವಿ ಕ್ಯಾನ್ ಫೈಂಡ್ ಅ ಬ್ಯಾಲೆನ್ಸ್ ಇನ್ ದ ಕರೆಂಟ್ ಅಕೌಂಟ್ ಅಂಡ್ ಕ್ಯಾಪಿಟಲ್ ಅಕೌಂಟ್. ಇಷ್ಟು ಗೊತ್ತಾಯ್ತು? ಆಲ್ವೇಸ್ ರಿಮೆಂಬರ್ ದಟ್ ಬ್ಯಾಲೆನ್ಸಿಂಗ್ ವಿಲ್ ಬಿ ಕಾಂಟ್ರಾಡಿಕ್ಟರಿ. ಓಕೆ, ಸೊ ಕರೆಂಟ್ ಅಕೌಂಟಿನ ಸರ್ಪ್ಲಸ್ ಅನ್ನ ಕ್ಯಾಪಿಟಲ್ ಅಕೌಂಟಿನ ಡೆಫಿಶಿಟ್ ಇಂದ ತೆಗಿಬೇಕಾಗುತ್ತೆ. ಕರೆಂಟ್ ಅಕೌಂಟಿನ ಡೆಫಿಶಿಟ್ ಅನ್ನ ಕ್ಯಾಪಿಟಲ್ ಅಕೌಂಟಿನ ಸರ್ಪ್ಲಸ್ ಇಂದ ತೆಗಿಬೇಕಾಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಕರೆಂಟ್ ಅಕೌಂಟಿನಲ್ಲಿ ಡೆಫಿಶಿಟ್ ಇದೆ ಅಂತ ಇಟ್ಕೊಳ್ಳೋಣ. ಅಂದ್ರೆ ನಾವು ತುಂಬಾ ಇಂಪೋರ್ಟ್ ಮಾಡಿದ್ದೇವೆ, ನಮಗೆ ತುಂಬಾ ಸಾಲ ಆಗಿದೆ, ವಿ ಹ್ಯಾವ್ ಡೆಫಿಶಿಟ್, ರೈಟ್? ಸೊ ಈ ಡೆಫಿಶಿಟ್ ಅನ್ನ ಯಾವ ರೀತಿ ನಾವು ಸರಿ ತೂಗಿಸಬೇಕು? ಕ್ಯಾಪಿಟಲ್ ಅಕೌಂಟಿನಲ್ಲಿ ನಾವು ಸರ್ಪ್ಲಸ್ ಅನ್ನ ಪಡೆದುಕೊಳ್ಬೇಕಂದ್ರೆ ಹೊರ ರಾಷ್ಟ್ರಗಳಿಂದ, ಹೊರ ದೇಶಗಳಿಂದ ನಾವು ಬಾರೋವಿಂಗ್ಸ್ ಅನ್ನ ಮಾಡ್ಕೊಳ್ಬೇಕು. ವಿ ಹ್ಯಾವ್ ಟು ಟೇಕ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ದೆನ್ ಓನ್ಲಿ ದಿಸ್ ಡೆಫಿಶಿಟ್ ಅಂಡ್ ದಿಸ್ ಸರ್ಪ್ಲಸ್ ವಿಲ್ ಮ್ಯಾಚ್. So if there is a current account deficit, there should be a capital account surplus to match. If there is a current account surplus, there should be a capital account deficit, so that these two things match. That is current account and capital account. Nothing is going above the head, no? Things are clear? Okay. Then next, one more concept you should understand is BOP equilibrium. See, BOP equilibrium alli there are two types of equilibrium. Generally we talk about static equilibrium ಮತ್ತು dynamic equilibrium. Static equilibrium alli the imports and exports are equal. So ಇಲ್ಲಿ ಯಾವುದೇ ಡೆಲಿಬರೇಟ್ ಮೆಷರ್ಸ್ ನ ಅವಶ್ಯಕತೆ ಇರೋದಿಲ್ಲ, ಆಟೋಮ್ಯಾಟಿಕ್ ಆಗಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಗಳು ಈಕ್ವಲ್ ಆಗುತ್ತೆ. ಸೊ ಇದನ್ನ ಸ್ಟಾಟಿಕ್ ಈಕ್ವಿಲಿಬ್ರಿಯಂ ಅಂತ ಕರೀತೇವೆ. ದೆನ್ ಡೈನಾಮಿಕ್ ಈಕ್ವಿಲಿಬ್ರಿಯಂ ಅಲ್ಲಿ ವೇರ್ ದ ಇಂಪೋರ್ಟ್ಸ್ ಆರ್ ನಾಟ್ ಈಕ್ವಲ್ ಟು ದ ಎಕ್ಸ್ಪೋರ್ಟ್ಸ್. ಓಕೆ, ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಶೋ ಡಿಫರೆಂಟ್ ವ್ಯಾಲ್ಯೂಸ್, ದಟ್ ಇಸ್ dynamic equilibrium. ನಂತರ there is BOP disequilibrium. So BOP disequilibrium ನ ಟೈಪ್ಸ್ ಅನ್ನ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಅಟ್ ಲೀಸ್ಟ್ ನೋ ವಾಟ್ ಆರ್ ದ ಟೈಪ್ಸ್ ಆಫ್ disequilibrium. ಓಕೆ, ಸೊ ಇವತ್ತು ಏನ್ PDF ಅನ್ನ ಹಾಕಿದ್ದೇನೆ ಅದರಲ್ಲಿ ಹಾಕಿದ್ದೇನೆ ನಾನು. ಇನ್ that material about the this one is there, BOP disequilibrium. Basically there are three types of disequilibrium we usually talk about. ಒಂದು cyclical disequilibrium, structural disequilibrium and secular disequilibrium. If you want to read more about it, you can just go through cyclical ಅಂತ ಹೇಳಿದ್ರೆ, structural ಅಂತ ಹೇಳಿದ್ರೆ, secular ಅಂತ ಹೇಳಿದ್ರೇನು ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಬಟ್ ಅಟ್ ಲೀಸ್ಟ್ ಟೈಪ್ಸ್ ಗೊತ್ತಿದ್ರೆ ಸಾಕು, ಸದ್ಯಕ್ಕೆ ಸಾಕು. ಆಯ್ತಾ? Now let us talk about how to correct this disequilibrium. First of all, disequilibrium ಅಂತ ಹೇಳಿದ್ರೆ ಏನು? When there is a surplus or deficit in the balance of payment, ಅದನ್ನ disequilibrium ಅಂತ ಕರಿತೇವೆ. ಮೊದಲೇ ನಾನು ಹೇಳಿದೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಎಲ್ಲ ಬ್ಯಾಲೆನ್ಸ್ ಆಗಬೇಕು. When there is no balance, surplus is there or deficit is there, that will be called as disequilibrium. ನಾವು ಈ disequilibrium ಅನ್ನ ಕರೆಕ್ಟ್ ಮಾಡುವ ಮೆಜರ್ಸ್ ಹೇಗೆ? ಏನೆಲ್ಲ? ಜನರಲಿ we talk about two things here. ಒಂದು ಡಿವ್ಯಾಲ್ಯೂಯೇಷನ್, ಇನ್ನೊಂದು ಪ್ರೊಟೆಕ್ಷನ್ ಮೆಜರ್ಸ್. Devaluation. See, especially when there is a deficit in the balance of payment, that too in the current account. ಅಂದ್ರೆ ನಮ್ಮ ಇಂಪೋರ್ಟ್ಸ್ ಗಳೇ ತುಂಬಾ ಜಾಸ್ತಿ ಆಗ್ತಾ ಇದೆ, ನಾವು ಹೊರ ರಾಷ್ಟ್ರಕ್ಕೆ ಪೇಮೆಂಟೇ ಮಾಡುವುದಲ್ಲದೆ ನಮ್ಮ ಎಕ್ಸ್ಪೋರ್ಟ್ ಗಳೇ ಜಾಸ್ತಿ ಆಗ್ತಾ ಇಲ್ಲ, ಆ ಕಂಡೀಷನ್ ಇದೆಯಲ್ಲ. ಸೊ ಅದನ್ನ ಹೋಗಲಾಡಿಸ್ಲಿಕ್ಕೆ, ಈ ತರದ ಡಿಸ್ಇಕ್ವಿಲಿಬ್ರಿಯಂ ಅನ್ನ ಹೋಗಲಾಡಿಸ್ಲಿಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಡಿವ್ಯಾಲ್ಯೂಯೇಷನ್ ಮಾಡ್ತಾರೆ. Devaluation is a lowering of the value of the domestic currency in terms of foreign currency. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯನ್ನ, when we are talking about India, ಇಂಡಿಯನ್ ಕರೆನ್ಸಿಯನ್ನ ಚೀಪರ್ ಆಗಿ ತೋರಿಸಬೇಕು, ಫಾರಿನ್ ಕರೆನ್ಸಿಯನ್ನ ಕಾಸ್ಟ್ಲಿ ಆಗಿ ತೋರಿಸಬೇಕು. ಇದನ್ನ ಡಿವ್ಯಾಲ್ಯೂಯೇಷನ್ ಅಂತ ಕರಿತೇವೆ. ನಾವು ಬೈ ಡೂಯಿಂಗ್ ದಿಸ್ ವಾಟ್ ಹ್ಯಾಪನ್ಸ್, ಪೀಪಲ್ ವಿಲ್ ನಾಟ್ ಗೋ ಟು ಇಂಪೋರ್ಟ್. ಯಾಕಂದ್ರೆ
ಫಾರಿನ್ ಗೂಡ್ಸ್ ನಮಗೆ ಈಗ ಕಾಸ್ಟ್ಲಿ ಅನ್ಸುತ್ತೆ, ಅದೇ ನಮ್ಮ ಡೊಮೆಸ್ಟಿಕ್ ಗೂಡ್ಸ್ ಗಳು ನಮಗೆ ಚೀಪರ್ ಅಂತ ಫೀಲ್ ಆಗುತ್ತೆ, ಬಿಕಾಸ್ ದ ವ್ಯಾಲ್ಯೂ ಆಫ್ ಡೊಮೆಸ್ಟಿಕ್ ಕರೆನ್ಸಿ ಇಸ್ ರೆಡ್ಯೂಸ್ಡ್. ಹಾಗಾಗಿ ಸೊ ದ ಇಫೆಕ್ಟ್ ಆಫ್ ಡಿವ್ಯಾಲ್ಯೂಯೇಷನ್ ವಿಲ್ ಬಿ ಎಕ್ಸ್ಪೋರ್ಟ್ಸ್ ವಿಲ್ ಬಿ ಎನ್ಕರೇಜ್. ಫಾರಿನರ್ಸ್ ಗೆ ನಮ್ಮ ಕರೆನ್ಸಿ ಚೀಪ್ ಅಂತ ಅನ್ಸುತ್ತೆ, ಹಾಗಾಗಿ ಅವರು ಇಂಪೋರ್ಟ್ ಮಾಡ್ಕೊಳ್ತಾರೆ. ಅವರು ಇಂಪೋರ್ಟ್ ಮಾಡ್ಕೊಂಡ್ರೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ, ರೈಟ್? ಇಫ್ ಸಂಬಡಿ ಎಲ್ಸ್ ಇಸ್ ಇಂಪೋರ್ಟಿಂಗ್ ಫ್ರಮ್ ಅಸ್, ವಿ ಆರ್ ಎಕ್ಸ್ಪೋರ್ಟಿಂಗ್, ರೈಟ್? ದೇರ್ಫೋರ್ ಡಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಇನ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ and it discourages the import of goods. Exports ಗಳನ್ನ encourage ಮಾಡುತ್ತೆ, ಇಂಪೋರ್ಟ್ ಗಳನ್ನ ಡಿಸ್ಕರೇಜ್ ಮಾಡುತ್ತೆ. ಸಿಂಪಲ್ ಥಿಂಗ್ ಇಸ್ ದಟ್ ಡೊಮೆಸ್ಟಿಕ್ ಗೂಡ್ಸ್ ಗಳು, ನಮ್ಮ ಕಂಟ್ರಿಯ ಗೂಡ್ಸ್ ಗಳು ನಮಗೆ ಚೀಪರ್ ಅನ್ನಿಸ್ತವೆ ವೆನ್ ಕಂಪೇರ್ಡ್ ಟು ದ ಫಾರಿನ್ ಗೂಡ್ಸ್. ಅದೇ ರೀತಿ ಫಾರಿನರ್ಸ್ಗೂ ಕೂಡ ಹಾಗೆ ನಮ್ಮ ಕಂಟ್ರಿಯ ಗೂಡ್ಸ್ ಗಳು ಚೀಪರ್ ಅಂತ ಅನಿಸ್ತವೆ, ಹಾಗಾಗಿ ಅವರು ನಮ್ಮಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ. ದೇರ್ಫೋರ್ ಡಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಇನ್ ಮೋರ್ ಎಕ್ಸ್ಪೋರ್ಟ್ಸ್ and reduction of imports. Therefore, it brings a equilibrium and balance of payment. So, ಮೊದಲನೇದಾಗಿ ನೆನಪಿಟ್ಕೊಳ್ಳಿ, ಡಿವ್ಯಾಲ್ಯೂಯೇಷನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರಬಹುದು, ಅಸರ್ಷನ್ ರೀಸನಿಂಗ್ ಕ್ವಶನ್ ಅನ್ನು ಕೂಡ ಕೇಳಬಹುದು, ಕಾನ್ಸೆಪ್ಟ್ ಗೊತ್ತಿರಲಿ ಅಷ್ಟೇ. ಇನ್ನೊಂದು ಪ್ರೊಟೆಕ್ಷನ್ ಮೆಷರ್ಸ್. ನಾವು ಪ್ರೊಟೆಕ್ಷನ್ ಮೆಷರ್ಸ್ ಅಲ್ಲಿ ಏನ್ ಮಾಡ್ತಾರೆ, ದ ಕಂಟ್ರಿ ಇಂಪೋಸಸ್ ಟ್ಯಾರಿಫ್ಸ್ ಆರ್ ಕೋಟಾಸ್ ಆರ್ ರಿಸ್ಟ್ರಿಕ್ಷನ್ಸ್ ಆನ್ ದ ಇಂಪೋರ್ಟ್ಸ್. ಇಂಪೋರ್ಟ್ಸ್ ತುಂಬಾ ಮಾಡಿದ್ರೆ ತಾನೇ ನಮ್ಗೆ ಇಲ್ಲಿ ಡೆಫಿಸಿಟ್ ಬರೋದು. ಸೊ ಇಂಪೋರ್ಟ್ಸ್ ಮಾಡದೇ ಇದ್ರೆ ಡೆಫಿಸಿಟ್ ಅದು ಬ್ಯಾಲೆನ್ಸ್ ಆಗಿ ಹೋಗುತ್ತೆ, ರೈಟ್? ಸೊ ಇಂಪೋರ್ಟ್ಸ್ ನ ಮೇಲೆ ಟ್ಯಾರಿಫ್ ಗಳನ್ನ, ಟ್ಯಾರಿಫ್ ಇಸ್ ನಥಿಂಗ್ ಬಟ್ ಅ ಕೈಂಡ್ ಆಫ್ ಟ್ಯಾಕ್ಸ್. There are different types of tariff barriers, non-tariff barriers and all are there. Maybe in the next video, if I have time, I'll post on that also. ಸೊ ಟ್ಯಾರಿಫ್ ಬ್ಯಾರಿಯರ್ಸ್ ಗಳನ್ನ ಹಾಕೋದು, ಕೋಟಾಗಳನ್ನ ಸೆಟ್ ಮಾಡೋದು, ಅಥವಾ ತುಂಬಾ ರಿಸ್ಟ್ರಿಕ್ಷನ್ಸ್ ಗಳನ್ನ ಹಾಕಿ ಬಿಡೋದು, ಸೊ ದಟ್ ನೋ ಬಡಿ ಇಂಪೋರ್ಟ್ಸ್. ಓಕೆ, ಇಂಪೋರ್ಟ್ಸ್ ಗಳನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಈ ತರ ಟೆಕ್ನಿಕ್ಸ್ ಗಳನ್ನ ಕೂಡ ಅಡಾಪ್ಟ್ ಮಾಡ್ತಾರೆ ಕಂಟ್ರೀಸ್ ಗಳು. ದಟ್ ಈಸ್ ಕಾಲ್ಡ್ ಎಸ್ ಪ್ರೊಟೆಕ್ಷನ್ ಮೆಷರ್ಸ್. ಓಕೆ, ಸೊ and automatically when the import is reduced, balance of payment ನಲ್ಲಿ ಕೂಡ equilibrium ಅನ್ನು ನಾವು ಕಾಣಬಹುದು. We have seen those Make in India. When Modi government came into power, there was a huge buzz about Make in India and all. What is all of this Make in India? So these are all nothing but the techniques to correct the disequilibrium in the balance of payment. Okay, domestic goods ಗಳಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನು, ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡಿದಂತ ಗೂಡ್ಸ್ ಅನ್ನೇ ಪರ್ಚೇಸ್ ಮಾಡಬೇಕು ಹೆಚ್ಚಾಗಿ ಅಂತ ಆ ತರದೆಲ್ಲ ಕ್ಯಾಂಪೇನ್ಸ್ ಗಳು ನಡೀತಾ ಇದ್ವಲ್ಲ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ಇಟ್ ಇಸ್ ಟು ಕರೆಕ್ಟ್ ದ disequilibrium in the balance of payment. All right, so these two methods to correct the disequilibrium in the balance of payment, the devaluation ಮತ್ತು ಪ್ರೊಟೆಕ್ಟಿವ್ ಮೆಷರ್ಸ್, ಪ್ರೊಟೆಕ್ಷನ್ ಮೆಷರ್ಸ್, ಇದನ್ನ ನೆನಪಿಟ್ಕೊಳ್ಳಿ, ಕಾನ್ಸೆಪ್ಟ್ ಗೊತ್ತಿರಲಿ. Now, last one topic, that is balance of trade. Balance of trade ಅನ್ನ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿ ಮುಗಿಸ್ತೇನೆ. Balance of trade is only a one small portion of this whole balance of payment. So balance of payment ನ ಪೂರ್ತಿ ಕಥೆಯನ್ನು ಏನ್ ಹೇಳಿದೆ, ಅದರ ಒಂದು ಸಣ್ಣ ಪಾರ್ಟ್ ಅಷ್ಟೇ balance of trade. Which part that is current account. Current account ಅಲ್ಲೂ ಕೂಡ ಯಾವ ಪಾರ್ಟ್? visibles. Trade in goods ಇತ್ತಲ್ವಾ, transactions relating to goods. ಓಕೆ, ವಿಸಿಬಲ್ಸ್. ಸೊ ಅಷ್ಟು ಪಾರ್ಟ್ ಮಾತ್ರ ಬ್ಯಾಲೆನ್ಸ್ ಆಫ್ ಟ್ರೇಡ್ ಗೆ ಅನ್ವಯ ಆಗುತ್ತೆ. ಸೊ ಬ್ಯಾಲೆನ್ಸ್ ಆಫ್ ಟ್ರೇಡ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಗೂಡ್ಸ್, ಮರ್ಕೆಂಡೈಸ್, ದ ಗೂಡ್ಸ್ ಓನ್ಲಿ ಬಿಟ್ವೀನ್ ಒನ್ ಕಂಟ್ರಿ ಅಂಡ್ ರೆಸ್ಟ್ ಆಫ್ ದ ವರ್ಲ್ಡ್. ಸೊ ಅಷ್ಟು ಪಾರ್ಟ್ ಮಾತ್ರ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಲ್ಲಿ ಬರುವಂತದ್ದು. ಸೊ ಜಸ್ಟ್ ಇದು ಕಾನ್ಸೆಪ್ಟ್ ಗೊತ್ತಿರಲಿ, ಎಲ್ಲಾದ್ರೂ ಬ್ಯಾಲೆನ್ಸ್ ಆಫ್ ಟ್ರೇಡ್ ನ ಬಗ್ಗೆ ಕೇಳಿದ್ರೆ ಅಂತ. So yes, that was the whole thing about balance of payment. I hope you understood the concept. ತುಂಬಾ ಈಸಿ ಇದೆ. ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಂಡು ಹೋದ್ರೆ ಎಲ್ಲ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೂ ಕೂಡ ನಿಮ್ಗೆ ತುಂಬಾ ಸುಲಭ ಅನ್ಸುತ್ತೆ. So we learned about balance of payment, two components of balance of payment. So current account ನಲ್ಲಿ ಏನೆಲ್ಲ ಬರುತ್ತೆ, ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಏನೆಲ್ಲ ಬರುತ್ತೆ. ಸ್ಟಡಿ ಮಟೀರಿಯಲ್ ಅಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದೇನಲ್ಲ ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ ಗೆ, ಅದನ್ನ ಕೂಡ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಮೋಸ್ಟ್ ಆಫ್ ದ ಟೈಮ್ಸ್ ದಿಸ್ ಥಿಂಗ್ ಕ್ಯಾನ್ ಬಿ ಆಸ್, ವಿಚ್ 4 ಆಪ್ಷನ್ ಕೊಟ್ಟು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪಾರ್ಟ್ ಆಫ್ ಕರೆಂಟ್ ಅಕೌಂಟ್ ಆರ್ ನಾಟ್ ಅ ಪಾರ್ಟ್ ಆಫ್ ಕ್ಯಾಪಿಟಲ್ ಅಕೌಂಟ್, ಇಂಥದ್ದೆಲ್ಲ ಕೇಳ್ತಾರೆ. ಸೊ ವಿ ಲರ್ನ್ ಅಬೌಟ್ ದಟ್. ವಿ ಲರ್ನ್ ಅಬೌಟ್ ಡೆಫಿಸಿಟ್ ಅಂಡ್ ಸರ್ಪ್ಲಸ್ ಅಂಡ್ ಡಿಸ್ಇಕ್ವಿಲಿಬ್ರಿಯಂ ನ ಕೆಲವೊಂದು ಟೈಪ್ಸ್ ಅನ್ನ ಹೇಳಿದೆ. ಯಾವ ರೀತಿ ಡಿಸ್ಇಕ್ವಿಲಿಬ್ರಿಯಂ ಅನ್ನ ಕರೆಕ್ಟ್ ಮಾಡಬೇಕು ಅಂತಾನು ಹೇಳಿದೆ. ಟಾಕ್ಡ್ ಅಬೌಟ್ ಡಿವ್ಯಾಲ್ಯೂಯೇಷನ್ ಅಂಡ್ ದ ಪ್ರೊಟೆಕ್ಟಿವ್ ಮೆಷರ್ಸ್. ಸೊ ದಟ್ಸ್ ಆಲ್. ಇಷ್ಟು ಕಾನ್ಸೆಪ್ಟ್ ಗೊತ್ತಿದ್ರೆ ಐ ಹೋಪ್ ಸಾಕಾಗುತ್ತೆ ನಿಮಗೆ ಕೇಸೆಟ್ಗೆ. ಡೂ ರಿವೈಸ್ ದಿಸ್ ಕಾನ್ಸೆಪ್ಟ್ ಅಂಡ್ ಐ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇಫ್ ಎನಿಬಡಿ is looking for KSET study notes paper 1 and paper 2 commerce, you can contact this WhatsApp number and avail it at the price of rupees 249. It is available in PDF format and it is handwritten. Okay, because that's my study notes. And if anybody is willing to join our KSET Commerce Achievers WhatsApp group, you can again WhatsApp to the same number and put a message KSET WhatsApp group and take a subscription of ₹99, and this group will continue until the date of your examination. So yes, that was all for today's video. I hope you're finding this video series useful. Thank you so much for watching. I'll see you in the next video. Till then, take care. Bye. Namaste.